ನೋಡ್ತಾ ಇರು, ನಾಳೆಯಿಂದ ನಾ ಬೇರೆನೇ ಮನುಷ್ಯ ಆಗ್ತೀನಿ ಅಂದಿದ್ದಷ್ಟೇ ಬಂತು. ಬೆಳಗ್ಗೆ ಆಯಿತು, ಸಂಜೆ ಕಳೀತು, ದಿನ ಮುಗ್ದೇ ಹೋಯ್ತು. ಕ್ಯಾಲೆಂಡರ್ ಬದಲಾಯಿತು, ಉಳಿದಿದ್ದೆಲ್ಲ ಸೇಮ್ ಟು ಸೇಮ್. ಯಾಕೋ ಏನೋ ಗೊತ್ತಿಲ್ಲ. ನಮ್ಮ ಕೈ ನಡೆಯುವಾಗ ಜೈ ಅನ್ನೋ ಜನ, ಕೈ ಸೋತಾಗ ಬಾಯಿ ಅಂತಾರೆ ಅನ್ನೋದು ಗೊತ್ತಿದ್ರು, ಜಂಟಿ ಕಾರ್ಯಾಚರಣೆ ಮುಗಿದ ಮೇಲೆ ನಾವು ಒಂಟಿ ಅಂತ ಅರಿವಿದ್ರು, ಮೆಚ್ಚೋದ್ರಲ್ಲೇ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ. ಯಾಕೋ ಏನೋ ಗೊತ್ತಿಲ್ಲ. ಸತ್ತೋದ್ರು ಅಂತ ಗೊತ್ತಾದ ನೆಕ್ಸ್ಟ್ ಸೆಕೆಂಡ್ಗೆ ರಿಪ್ ಅಂತ ಟೈಪ್ ಮಾಡಿ ರಪ್ ಅಂತ ಮೂವ್ ಆಗೋ ನಮ್ಮ ಪುಟ್ಟ ಸರ್ಕಲ್ನೇ ಪ್ರಪಂಚ ಅಂತ ತಿಳ್ಕೊಂಡು ಒಂದೇ ಹೊಂಡದಲ್ಲಿ ರೌಂಡ್ ಹೊಡ್ಕೊಂಡಿದ್ಬಿಡ್ತೀವಿ. ಯಾಕೋ ಏನೋ ಗೊತ್ತಿಲ್ಲ. ನಮ್ಮೋರು ಅಂತ ನಮಗಿರೋರು 4 ಜನ. ಜನ್ಮ ಕೊಟ್ಟಮ್ಮ, ಜೀವನ ಕೊಟ್ಟಪ್ಪ, ಬೆನ್ನಿಗೆ ನಿಂತ ಭಗವಂತ, ಮತ್ತು ಬದುಕಿನ ಪೂರ್ತಿ ನಮ್ಮ ಜೊತೆ ಇರೋ ನಾವು ಮಾತ್ರ ಅನ್ನೋದು ಗೊತ್ತಿದ್ರು, ಅದ್ಯಾರೋ ಹೆಸರಿನ ಹಂಗಿಲ್ಲದ 4 ಜನರ ಬಗ್ಗೆ ವರಿ ಮಾಡ್ತಾನೆ ಆಯಸ್ಸು ಕಳೆದ್ಬಿಡ್ತೀವಿ. ಯಾಕೋ ಏನೋ ಗೊತ್ತಿಲ್ಲ. ಈ ಭೂಮಿ ಮೇಲೆ ನಾವಿದ್ವಿ ಅನ್ನೋ ಒಂದು ಚಿಕ್ಕ ನಿಶಾನೆ ಇಲ್ದಂಗೆ ಮಣ್ಣಲ್ಲಿ ಮಣ್ಣಾಗ್ತೀವಿ. ಗೊತ್ತು, ನಮ್ಮನ್ನೇ ನಾವು ಗೆಲ್ಲಬೇಕಿರೋದು, ಆಗಲ್ಲ ಅನ್ನೋ ಭಯಾನೇ ಕೊಲ್ಬೇಕಿರೋದು. ಆದ್ರೂ ಹೊಟ್ಟೆಪಾಡಿನ ರ್ಯಾಟ್ ರೇಸ್ಲಿ ಯಾರ್ಯಾರ್ದೋ ಜೊತೆ ಕಾಂಪಿಟೇಷನ್ಗೆ ಬಿದ್ದುಬಿಡ್ತೀವಿ. ಯಾಕೋ ಏನೋ ಗೊತ್ತಿಲ್ಲ. ಜೀವನ ಬದಲಾಗಕ್ಕೆ ಒಂದು ಕ್ಷಣ ಸಾಕಂತೆ. ಆ ಕ್ಷಣ ಇದೇ ಯಾಕಾಗಬಾರ್ದು? ಅನಿಸಿದಂಗೆ ಬದುಕಬೇಡಬೇಕು ಇನ್ನಾದರೂ. ಯಾರಿಗೊತ್ತು ಇನ್ನೆಷ್ಟಿದೆ ಆಯಸ್ಸು? ಯಾರಿಗೊತ್ತು ಇನ್ನೆಷ್ಟಿದೆ ಆಯಸ್ಸು? ಏನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ.